ಇವತ್ತಿನ ನಮ್ಮ ರೆಸಿಪಿ ತುಂಬಾನೇ ವಿಶೇಷವಾದದ್ದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಸಂದರ್ಭದಲ್ಲಿ ನೈವೇದ್ಯವಾಗಿ ಮಾಡುವಂತ ರುಚಿಯಾದ ಪ್ರಸಾದವನ್ನು ಮನೆಯಲ್ಲೇ ತುಂಬಾನೇ ಸುಲಭವಾಗಿ ಹೇಗೆ ತಯಾರಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಕಡಾಯಿ ಇಟ್ಕೊಂಡೇನ್ರಿ ಗ್ಯಾಸ್ ಮೇಲೆ. ಕಡಾಯಿ ಬಿಸಿ ಆಗೋಣ, ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳತ್ತೀನಿ. ಅದೇ ರೀತಿ 1 ಕಪ್ ಆಗುವಷ್ಟು ರವಾ ಹಾಕೊಂಡೇನ್ರಿ. ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೇವಲ್ರಿ, ಅದೇ ರವಾ ಐತ್ರಿ. ರವಾ ಒಳಗೆ ಕೂಡ 2 ತರ ಇರ್ತಾವ್ರಿ, ದಪ್ಪ ರವಾ, ಸಣ್ಣ ರವಾ ಅಂತ ಹೇಳಿ. ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಸಣ್ಣ ರವಾ ಯೂಸ್ ಮಾಡ್ಕೊಳತ್ತೀನಿ. ಇವಾಗ ಗ್ಯಾಸ್ ಅನ್ನೋದು ಲೋ ಫ್ಲೇಮ್ದಾಗ ಇಟ್ಟು ಇದನ್ನ ಚಂದಾಗಿ ಹುರಿಬೇಕು ನೋಡ್ರಿ. ರವಾ ಒಳಗ ಘಮ ಘಮ ಅಂತೇಳಿ ತುಪ್ಪದ ಸ್ಮೆಲ್ ಬರುವವರೆಗೂ ನಾವು ಈ ರವಾನ ಹುರಿತಾ ಇರ್ಬೇಕ್ರಿ. ನೋಡ್ತಾ ಇರ್ಬೋದ್ರಿ, ಇವಾಗ ರವಾ ಅನ್ನೋದು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗ ನಾವೇನ್ ಮಾಡ್ಬೇಕ್ರಿ, ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಒಂದ್ ಅರ್ಧ ಕಪ್ ಆಗೋಷ್ಟು ಒಣ ದ್ರಾಕ್ಷಿ ಹಾಕೊಂಡೇನ್ರಿ. ಒಂದ್ ಅರ್ಧ ಕಪ್ ಆಗೋಷ್ಟು ಗೋಡಂಬಿ ಹಾಕೊಂಡೇನ್ರಿ. ನೀವು ಬೇಕಂದ್ರೆ ಇನ್ನ ಜಾಸ್ತಿ ಕೂಡ ಹಾಕೋಬಹುದ್ರಿ, ಇಲ್ಲ ಅಂದ್ರೂ ತುಪ್ಪದಾಗ ಹುರಿದು ಕೂಡ ಹಾಕೋಬಹುದ್ರಿ. ನಾನೇನ್ ತುಪ್ಪದಾಗ ಹುರಿದಿಲ್ರಿ, ಯಾಕಂದ್ರ ಆಲ್ರೆಡಿ ರವಾ ಒಳಗ್ನು ತುಪ್ಪ ಐತ್ರಿ, ರವಾ ಕೂಡ ಬಿಸಿ ಐತಲ್ರಿ, ಅದಕ್ಕಂತೇಳಿ ಹಂಗೆ ಹಾಕ್ಬಿಟ್ಟಿನ್ರಿ ನಾ. ಇವಾಗ್ನು ಅಷ್ಟೇ ರೀ, ಇದು ಕೂಡ ಅಷ್ಟೇ ರೀ, ಒಂದ್ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕ ನಾವು ಬಿಸಿ ಬಿಸಿ ಆಗಿರುವಂತ ಹಾಲು ಹಾಕತ್ತೀನಿ ನೋಡ್ರಿ. 1 ಕಪ್ ರವಾಕ ನಾನಿಲ್ಲಿ 2.5 ಕಪ್ ಆಗುವಷ್ಟು ಹಾಲು ಹಾಕೊಂಡಿನ್ರಿ. ನೀವು ಬೇಕಂದ್ರ ಅರ್ಧ ಹಾಲು ಅರ್ಧ ನೀರ್ ಕೂಡ ಹಾಕೋಬಹುದ್ರಿ. ಇವಾಗ ಇದನ್ನ ಕೈ ಬಿಡ್ದೇನೆ, ಒಂದ್ ಸ್ವಲ್ಪನು ಗಂಟು ಇಲ್ಲಾರ್ದೇನೆ ಒಂದೇ ಸಮನೆ ತಿರುತ್ತಾ ಇರ್ಬೇಕ್ರಿ. ರವಾ ಅನ್ನೋದು ಕಂಪ್ಲೀಟ್ ಆಗಿ ಈ ರೀತಿ ಗಟ್ಟಿ ಆಗ್ಬೇಕು ನೋಡ್ರಿ. ನೀವ್ ಈ ರೀತಿ ಮಾಡಿದ್ರಿ ಅಂತ ಇಟ್ಕೋರಿ, ಬಾಯಾಗಿಟ್ರೆ ಸಾಕ್ರಿ ಹಂಗೆ ಬೆಣ್ಣಿ ತರ ಕರಗ್ ಹೋಗ್ತೈತ್ರಿ. ಅಷ್ಟು ಸೂಪರ್ ಟೇಸ್ಟಿಯಾಗಿ ರುಚಿಕರವಾಗಿರುವಂತ ಸತ್ಯನಾರಾಯಣ ಪೂಜಾ ಪ್ರಸಾದ ರೆಡಿ ಆಗುತ್ತೆ ನೋಡ್ರಿ. ಇವಾಗ ನೋಡ್ರಿ, 1 ಕಪ್ ನ ರವಾ ತಗೊಂಡಿನಲ್ರಿ, ಒಂದ್ ಅರ್ಧ ಕಪ್ ಆಗುವಷ್ಟು ನಾನು ಸಕ್ಕರೆ ಹಾಕೊಂಡಿನ್ರಿ. ಅದೇ ರೀತಿ ಒಂದ್ 1/2 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕೊಂಡಿನ್ರಿ. ನೀವು ಬೇಕಂದ್ರ ಸ್ವಲ್ಪ ಸಕ್ಕರೆ ಒಳಗ ಹೆಚ್ಚ ಕಡಿಮೆ ಮಾಡ್ಕೋಬಹುದ್ರಿ. ನಾನು ಸ್ವೀಟ್ ಜಾಸ್ತಿ ಮಾಡ್ತಾ ಇಲ್ರಿ, ಸ್ವಲ್ಪ ಮೀಡಿಯಂ ಸ್ವೀಟೇ ಮಾಡಾತೀನಿ ನೋಡ್ರಿ. ಇವಾಗ ಇದನ್ನ ಸಕ್ಕರೆ ಕರಗೋವರೆಗೂ ನಾವು ತಿರುತಾನೆ ಇರ್ಬೇಕು ನೋಡ್ರಿ. ಈ ರೀತಿ ಕರಗ್ಬೇಕ್ರಿ. ಸಕ್ಕರೆ ಅನ್ನೋದು ಕಂಪ್ಲೀಟ್ ಆಗಿ ಕರಗನ ನಾವೇನ್ ಮಾಡಮ್ರಿ, ಲಿಡ್ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ ಲೋ ಫ್ಲೇಮ್ದಾಗ ಇಟ್ಟು ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ, ನಮ್ಮ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೆಡಿ ಐತ್ ನೋಡ್ರಿ. ಎಷ್ಟು ಸಿಂಪಲ್ ಆಗಿ, ಎಷ್ಟು ಈಸಿಯಾಗಿ ರೆಡಿ ಐತ್ ನೋಡ್ರಿ. ನೀವು ದಿನವಿಡೀ ಇಟ್ರು ಇಷ್ಟೇ ಸಾಫ್ಟ್ ಆಗಿ ಬಾಯಾಗಿಟ್ರ ಬೆಣ್ಣಿ ತರ ಕರಗುವಂತ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಂತಹ ಇನ್ನಷ್ಟು ಸಾಂಪ್ರದಾಯಿಕ ಸುಲಭವಾದಂತ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನೇ ಈಸಿಯಾಗಿರುವಂತ ರೆಸಿಪಿ ತರ್ತೀನಿ. ಅಲ್ಲಿವರೆಗೂ ಬಾಯ್.